ಆಗಿದೆ. ಹೀಗಾಗಿ ಅವರುಗಳಿಗೆಲ್ಲ ಮಠದ ಪ್ರಕಾರ ಯಾವ ರೀತಿ ಸನ್ಮಾನ ಮಾಡಬೇಕು ಆ ರೀತಿ ಸನ್ಮಾನ ಮಾಡೋದಕ್ಕೆ ತಯಾರಾಗಿ ಅಂತ ಹೇಳುವಂತಹ ಸ್ವಪ್ನ ಆಗುತ್ತಂತೆ. ಹೀಗಾಗಿ ಪಾರುಪತ್ಯದಾರರು ತಮ್ಮ ಸಿಬ್ಬಂದಿಗಳನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ಕಾಯ್ತಾ ಇರ್ತಾರೆ ದಾಸರಿಗೆ. ಅದೇ ಸಮಯಕ್ಕೆ ಕನಕದಾಸರು ಕೂಡ ಅಲ್ಲಿ ಹಾಡ್ತಾ ಬರ್ತಾ ಇದ್ದಾರೆ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ಅಂತ ಹಾಡ್ತಾ ಬರ್ತಾ ಇದ್ದಾರೆ. ಹಾಗೆ ಹಾಡ್ತಾ ಬರ್ತಾ ಇದ್ದಾಗ ಆ ಜನಗಳೆಲ್ಲ, ಮಠದ ಸಿಬ್ಬಂದಿಗಳೆಲ್ಲ ಅವ್ರನ್ನ ನೋಡ್ತಾರೆ. ಅವರ ಪ್ರಕಾರ ದಾಸರು ಅಂತಂದರೆ ಹೀಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ತಲೆಗೆ ರುಮಾಲನ್ನು ಕಟ್ಟಿ, ಕೈಯಲ್ಲಿ ತಂಬೂರಿ ಹಿಡಿದು, ಕಾಲಿಗೆ ಗೆಜ್ಜೆ ಕಟ್ಟಿ, ತಾಳ ಹಿಡ್ಕೊಂಡು ಬರುವಂಥವ್ರು ಅಂತ ಅವರು ಆ ತರಹ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಕನಕದಾಸರಾದರೂ ಒಂದು ಕಂಬಳಿಯನ್ನು ಹೊದ್ಕೊಂಡು ಕೈಲಿ ಏಕನಾದ ತಂತಿಯನ್ನು, ಆ ವಾದ್ಯವನ್ನು ಹಿಡ್ಕೊಂಡು ಅವರು ಹಾಡ್ತಾ ಬರ್ತಾ ಇದ್ದಾರೆ. ಇದನ್ನು ನೋಡಿ ಕುತೂಹಲಗೊಂಡಂಥ ಆ ಸಿಬ್ಬಂದಿಗಳು ಅವ್ರನ್ನ ಕೇಳ್ತಾರಂತೆ, ಸ್ವಾಮಿ ತಾವು ಯಾವ ದಾಸರು, ತಮ್ಮ ಪರಿಚಯ ಹೇಳಬೇಕಲ್ಲ ಅಂತ ಕೇಳಿದಾಗ ದಾಸರು ಈ ರೀತಿ ತಮ್ಮ ಪರಿಚಯನ ಹೇಳ್ಕೊಳ್ತಾ ಇದ್ದಾರಂತೆ. ಪುಟ್ಟ ದಾಸನು ನಾನಲ್ಲ, ದಿಟ್ಟ ದಾಸನು ನಾನಲ್ಲ, ಪುಟ್ಟ ದಾಸನು ನಾನಲ್ಲ, ದಿಟ್ಟ ದಾಸನು ನಾನಲ್ಲ, ಸಿಟ್ಟು ದಾಸನು ನಾನಲ್ಲ, ಸುಟ್ಟ ದಾಸನು ನಾನಲ್ಲ, ಪುಟ್ಟ ದಾಸನು ನಾನಲ್ಲ, ದಿಟ್ಟ ದಾಸನು ನಾನಲ್ಲ. ಸುಡುಗಾಡು ದಾಸ ನಾನಲ್ಲ, ಕಷ್ಟ ದಾಸ ನಾನಲ್ಲ, ಕೊಟ್ಟ ದಾಸ ನಾನಲ್ಲ, ಹೊಟ್ಟೆ ದಾಸನು ನಾನಲ್ಲ, ಸುಡುಗಾಡು ದಾಸ ನಾನಲ್ಲ, ಕಷ್ಟ ದಾಸ ನಾನಲ್ಲ, ಕೊಟ್ಟ ದಾಸ ನಾನಲ್ಲ, ಹೊಟ್ಟೆ ದಾಸನು ನಾನಲ್ಲ, ಇಟ್ಟಿಗೆ ದಾಸ ನಾನಲ್ಲ, ಶಿಷ್ಟ ದಾಸ ನಾನಲ್ಲ, ನಿಷ್ಠ ದಾಸ ನಾನಲ್ಲ, ಭ್ರಷ್ಟ ದಾಸನು ನಾನಲ್ಲ, ಶ್ರೇಷ್ಠ ದಾಸ ನಾನಲ್ಲ, ವಿತ್ತ ದಾಸ ನಾನಲ್ಲ, ಹುತ್ತ ದಾಸನು ನಾನಲ್ಲ, ಹುತ್ತ ದಾಸನು ನಾನಲ್ಲ, ನಾನೀ ಷೋಡಶ ದಾಸರುಗಳ ದಾಸನು ದಾಸಿಯರ, ನಾನೀ ಷೋಡಶ ದಾಸರುಗಳ ದಾಸನು ದಾಸರ, ದಾಸಿಯರ ಮನೆಯ ಮಂಕುದಾಸರ ಮನೆಯ ಶಂಕುದಾಸ, ಬಾಡದಾದಿ ಕೇಶವ, ಬಾಡದಾದಿ ಕೇಶವ, ಬಾಡದಾದಿ ಕೇಶವ, ಬಾಡದಾದಿ ಕೇಶವ. ಹೀಗೆ ದಾಸರು ತಮ್ಮ ಪರಿಚಯನ ಮಾಡ್ಕೊಳ್ತಾರಂತೆ. ಈ ಹರಿದಾಸರದ ಒಂದು ವಿಶೇಷ ಏನು ಅಂತಂದರೆ, ಅವರು ಸೀದಾ ತಮ್ಮ ಪರಿಚಯನ ಹೇಳ್ಕೊಳಲ್ವಂತೆ. ಹೀಗೆ ಮುಂಡಿಗೆ ರೂಪದಲ್ಲಿ, ಮುಂಡಿಗೆ ಅಂದರೆ ಜನಪದ ಶೈಲಿಯಲ್ಲಿ ಹೇಳೋದಾದರೆ ಒಗಟು ಅಂತ, ಈ ಒಗಟಿನ ರೂಪದಲ್ಲಿ ಅವರು ತಮ್ಮ ಪರಿಚಯನ ಮಾಡ್ಕೊಳ್ತಾರೆ. ತಾವು ಯಾವ ದಾಸನಲ್ಲ, ಯಾಕೆ ತಾನು ಅವರಂತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲಲ್ಲಿ ತಗೊಂಡ್ರೆ ಪುಟ್ಟ ದಾಸನು ನಾನಲ್ಲ ಅಂತ ಹೇಳಿ ಅವರು ಧ್ರುವಕುಮಾರನ ಉದಾಹರಣೆ ತಗೊಳ್ತಾ ಇದ್ದಾರೆ. ಧ್ರುವಕುಮಾರ ಚಿಕ್ಕವನಾಗಿ ಮಲತಾಯಿಯ ಸಂಕಷ್ಟದಿಂದ ಕೊನೆಗೆ ನಾರದರ ಉಪದೇಶದಿಂದ ಅವನು ಧ್ರುವರಾಯನ ಪಟ್ಟಕ್ಕೆ ಅವನು ಹೋಗ್ತಾನೆ. ನೆಕ್ಸ್ಟ್ ದಿಟ್ಟದಾಸ ಅಂತ ಹೇಳ್ತಾ ಇದ್ದಾರೆ. ದಿಟ್ಟದಾಸ ಯಾರು ಅಂದರೆ ಭಕ್ತ ಪ್ರಹ್ಲಾದನ ಉದಾಹರಣೆನ ಕೊಡ್ತಾರೆ. ದೈತ್ಯರ ನಡುವೆ ಇದ್ರೂ ಕೂಡ ಅವನು ಹರಿಸರ್ವೋತ್ತಮ ಅನ್ನುವಂಥದ್ದನ್ನು ಎಲ್ಲರಿಗೂ ಕೂಡ ಒಪ್ಪಿಸುವಂಥ ಇದನ್ನು ಮಾಡಿ ಅವನು ಭಗವಂತನನ್ನು ಒಲಿಸ್ಕೊಂಡಿರ್ತಾನೆ. ಇನ್ನು ಮುಂದೆ ಸುಡುಗಾಡು ದಾಸ ಅಂದರೆ ಹರಿಶ್ಚಂದ್ರನನ್ನು ಹೇಳ್ತಾರೆ. ಕಷ್ಟದಾಸ ಅಂದರೆ ಯಾವ ರೀತಿ ಕುಚೇಲನ ಕಷ್ಟಗಳೆಲ್ಲವನ್ನ ಪರಮಾತ್ಮ ಯಾವ ರೀತಿ ಅವನ ಸಂಕಷ್ಟವನ್ನೆಲ್ಲ ದೂರ ಮಾಡ್ದ ಅಂತ ಹೇಳಿ
ಆ ತರಹ ಪರಮಾತ್ಮನನ್ನ ಒಲಿಸಿಕೊಳ್ಳುವಂತಹ ಶ್ರೇಷ್ಠತೆ ಕೂಡ ನನ್ನಲ್ಲಿ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇಟ್ಟಿಗೆ ದಾಸ ಅಂದ್ರೆ ಭಕ್ತ ಪುಂಡರೀಕನ ಕಥೆಯನ್ನ ಹೇಳ್ತಾರೆ, ಅವನ ಪರಿಚಯನ ಹೇಳ್ಕೊಳ್ತಾರೆ. ಶಿಷ್ಟದಾಸ ಅಂದ್ರೆ ವಿಭೀಷಣನ ಪರಿಚಯನ ಕೂಡ ಹೇಳ್ತಾರೆ. ಇನ್ನು ನಿಷ್ಠದಾಸ ಅಂತಂದ್ರೆ ಇಲ್ಲಿ ಏಕಾದಶಿ ಉಪವಾಸಕ್ಕೆ ಹೆಸರುವಾಸಿಯಾದಂತಹ ರಾಜರುಗಳು ಅಂಬರೀಷ, ಅವನ ಬಗ್ಗೆ ಕೂಡ ಹೇಳ್ತಾ ದಾಸರು ಅವನಂತೆ ಕೂಡ ನಾನು ಅಷ್ಟು ನಿಷ್ಠನಾಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಭ್ರಷ್ಟದಾಸ ಅಂದ್ರೆ ಅಜಾಮಿಳನ ಉದಾಹರಣೆನ ಕೊಡ್ತಾರೆ. ಜೀವನ ಪರ್ಯಂತ ಮಾಡಬಾರದನ್ನೆಲ್ಲ ಮಾಡಿ ಕೊನೆಗೆ ಜ್ಞಾನೋದಯವಾಗಿ ಅವನು ಪರಮಾತ್ಮನೇ ನನಗೆ ಎಲ್ಲದಕ್ಕೂ ಕಾರಣ, ನನ್ನ ಸಂಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೆ ಪರಮಾತ್ಮನೇ ಸರ್ವಸ್ವ ಅಂತ ಹೇಳ್ಕೊಂಡು ಅವನಿಗೆ ಶರಣಾಗತನಾಗ್ತಾನೆ. ಅಂತಹ ಶ್ರೇಷ್ಠದಾಸನು ನಾನಲ್ಲ ಅಂತ ಹೇಳ್ತಾರೆ. ಹೀಗೆ 16 ದಾಸರುಗಳ ಉದಾಹರಣೆನ ಕೊಟ್ಟಂತಹ ಕನಕದಾಸರು ಕೊನೆಗೆ ಹೇಳ್ತಾರೆ, ಈ ಎಲ್ಲ ಪರಮ ಭಕ್ತರುಗಳ ಮನೆಯ ದಾಸಾನುದಾಸರ ಮನೆಯ ದಾಸಿಯರ ಮನೆಯ ಸೇವಕ ನಾನು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ದಾಸ ಅಂತಂದ್ರೆ ಅರ್ಥ ಪರಮ ಭಕ್ತ ಅಂತ. ಯಾರ ಮನೆಯ ಸೇವಕ ಅಂತನೂ ಅಲ್ಲ, ಭಗವಂತನಿಗೆ ಸೇವಕನಾಗಿರುವಂಥವನು, ತನ್ನ ಆತ್ಮಸಮರ್ಪಣೆಯನ್ನ ಮಾಡಿಕೊಂಡು ಭಗವಂತನಿಗೆ ಶರಣಾಗುವಂಥವನು ನಿಜವಾದ ಸೇವಕ ಅಂತ ಹೇಳಿ ತಮ್ಮನ್ನ ತಾವು ಆದಿಕೇಶವನಿಗೆ ಯಾರು ಪರಮ ಭಕ್ತರಾಗಿರ್ತಾರೆ ಅವರ ದಾಸ ನಾನು ಅಂತ ಹೇಳ್ತಾರೆ. ಇನ್ನು ಈ ಮುಂಡಿಗೆನಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕು ಅಂತಂದ್ರೆ, ಒಂದು ಕಡೆ ನಾವು ಆ ತರಹ ನೋಡ್ತು ಅಂತಂದ್ರೆ ಆಧ್ಯಾತ್ಮಿಕವಾಗಿ ನೋಡ್ತಾ ಹೋಯ್ತಂದ್ರೆ, ಇನ್ನೊಂದು ಕಡೆ ಲೌಕಿಕವಾಗಿ ನೋಡ್ಬೇಕು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನಮ್ಗೆ ಕಾಣಿಸುವಂತಹದ್ದು ಅಹಂಕಾರದ ನಿರಸನ ಅಂತ. ಅಂದ್ರೆ ಇದಿಷ್ಟು ದಾಸರುಗಳನ್ನ ಅವರು ಹೇಳಿದ್ರು. ಈ ಎಲ್ಲಾ ಶ್ರೇಷ್ಠ ದಾಸರುಗಳಿಗಿಂತ ಅಲ್ಲಿ ಅವರನ್ನ ಯಾರೂ ಕೂಡ ಅಹಂಕಾರಿಗಳು ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವರೆಲ್ಲ ಕೂಡ ಇಷ್ಟೊಂದು ದಾನವನ್ನ ಮಾಡಿದ್ರು, ಹಾಗೆಲ್ಲ ಇದ್ರು ಕೂಡ ಅವರಲ್ಲಿ ಯಾರಲ್ಲೂ ಕೂಡ ಅಹಂಕಾರವನ್ನ ಯಾರೂ ಹೊಂದಿರಲಿಲ್ಲ ಅನ್ನುವಂಥದ್ದನ್ನ ಅವರಲ್ಲಿ ಹೇಳ್ತಾರೆ. ಅವರ ಉದಾಹರಣೆ ಕೊಡ್ತಾ ಹೇಳ್ತಾರೆ, ಸ್ವಾರ್ಥಭರಿತವಾದಂತಹ ದಾಸ್ಯ ಪರಮಾತ್ಮನಿಗೆ ಪ್ರೀತಿ ಅಂತ ಹೇಳ್ತಾರೆ. ಈಗ ನಾವೆಲ್ಲ ಲೌಕಿಕವಾಗಿ ನೋಡುವಂಥದ್ದಾಯ್ತು ಅಂತಂದ್ರೆ, ನಾವೆಲ್ಲ ಪೂಜೆ ಮಾಡುವಂಥದ್ದು ಏನಂದ್ರೆ ತೋರಿಕೆಯ ಪೂಜೆ ಆಗಿರುತ್ತೆ. ಮಾಡಿಬಿಟ್ಟು ಅಲ್ಲಿ ಇನ್ನೊಂದು ಮಕ್ಕಳಲ್ಲಿ ಹೇಳಬೇಕು ಅಂತಂದ್ರೆ ಅಲ್ಲಿ ಪುಟ್ಟದಾಸ ಅಂತಂದ್ರೆ ಅಲ್ಪದಾಸ ಅಂತ ಕೂಡ ಹೇಳ್ತಾರೆ. ಅಲ್ಪದಾಸ ಅಂತಂದ್ರೆ ನಮ್ಮ ಪ್ರಕಾರವಾಗಿ ನಾವು ತಗೊಳ್ತಂದ್ರೆ, ಸಾಮಾನ್ಯ ಜನರಾಗಿ ನಾವು ನೋಡ್ಬೇಕು ಅಂತಂದ್ರೆ ಪುಟ್ಟದಾಸ ಅಂದ್ರೆ ಅಲ್ಪರು ಅಂತ ಅರ್ಥ. ದೇವರ ಪೂಜೆ ಸ್ವಲ್ಪ ಮಾಡಿ ನಾವು ಫಲವನ್ನ ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಪೂಜೆ ಮಾಡಿದೆ, ನನಗೆ ದೇವರು ವರ ಕೊಡ್ತಿಲ್ಲ, ನಾನು ಇದು ಮಾಡಿದೆ ಅದು ಮಾಡಿದೆ ಅಂತೆಲ್ಲ ಹೇಳ್ಕೊಳ್ತೀವಲ್ವಾ. ಯಾವತ್ತಿಗೂ ಕೂಡ ಅದನ್ನ ಹೇಳಬಾರ್ದು ಅನ್ನೋಂಥ ಗುಟ್ಟನ್ನ ಇಲ್ಲಿ ದಾಸರು ಹೇಳ್ತಾರೆ. ಮತ್ತೆ ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನ ಅವರು ಇಲ್ಲಿ ಈ ಮುಂಡಿಗೆ ಮೂಲಕ ಹೇಳ್ತಾ ಇದ್ದಾರೆ. ಕೊಟ್ಟ ದಾಸ ನಾನಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅವನ ಅಹಂಕಾರವನ್ನ ಅವರು ಹೇಳ್ತಾ ಇಲ್ಲ. ಅವನು ಹಾಗೆ ತನ್ನೆಲ್ಲವನ್ನ ಬಲಿಚಕ್ರವರ್ತಿ ದಾನವನ್ನ ಮಾಡ್ದ, ಹಾಗೆಲ್ಲ ಕೊಟ್ಟರು ಕೂಡ ಅವನು ಯಾವತ್ತೂ ಕೂಡ ತನ್ನನ್ನ ತಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳಿಲ್ಲ. ತನ್ನ ಬದುಕನ್ನು ಅವನು ತನ್ನ ಬದುಕನ್ನು ಅವನು ಸದುಪಯೋಗ ಮಾಡ್ಕೊಳ್ತಾನೆ. ಆದ್ರೆ ನಾವು ಸಾಮಾನ್ಯ ಜನರು ಏನ್ ಮಾಡ್ತೀವಿ, ಇಷ್ಟು ಕೊಟ್ಟು ಅಷ್ಟೊಂದು ಕೊಟ್ಟೆ ಅಂತ ಹೇಳ್ತೀವಿ. ಆದ್ರೆ ಕೊಡೋದಕ್ಕೆ ನಾವು ಯಾರು? ನಮ್ಮದು ಏನಿದೆ ಇಲ್ಲಿ ಎಲ್ಲವೂ ಕೂಡ ಪರಮಾತ್ಮನದಾಗಿರುವಾಗ ನಾನು ಕೊಟ್ಟೆ ಅನ್ನುವಂಥದ್ದು ಹೇಳೋದಲ್ಲ. ಅದಕ್ಕೆ ಒಂದು ಉದಾಹರಣೆ ಕೂಡ ಇದೆ ಇಲ್ಲಿ. ಒಮ್ಮೆ ವ್ಯಾಸರಾಯರ ಆಸ್ಥಾನದಲ್ಲಿ ಎಲ್ಲ ವಿದ್ವಾಂಸರು ಕೂಡಿ ಕನಕದಾಸರನ್ನ ಅವಮಾನ ಮಾಡಬೇಕು ಅನ್ನೋಂಥ ಒಂದು ಸಂದರ್ಭ ಬಂದು ಬೇಕಂತಲೇ ಅವರನ್ನ ಪ್ರಶ್ನೆ ಮಾಡ್ತಾರಂತೆ. ದಾಸರಿ, ನಿಮ್ಮ ಪ್ರಕಾರ ಮೋಕ್ಷ ಅಂದ್ರೆ ಯಾವುದು ಅಂತ ಕೇಳ್ತಾರೆ. ಹಾಗಾದಾಗ ಕನಕದಾಸರು ಒಂದೇ ಮಾತು ಹೇಳ್ತಾರೆ, ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ. ಹಾಗೆ ನಾನು ಅಂತಂದ್ರೆ ಇಲ್ಲಿ ಯಾವುದು? ನಾನು ಅಂದ್ರೆ ನಮ್ಮ ಲೌಕಿಕ ದೇಹವಲ್ಲ, ನಮ್ಮ ದೇಹದಲ್ಲಿ ಅಡಗಿರುವಂತಹ ಅಹಂಕಾರ, ಅಹಂಭಾವ, ನಾನು 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 ಎಲ್ಲ ಕಡೆಗೂ ಹೇಳುವಂಥದ್ದೇನು, ಇದು ನನ್ನಿಂದ ಆಯ್ತು, ಇದು ನಾನು ಮಾಡಿದೆ, ನಾನು ಕೊಟ್ಟೆ ಅಂತೆಲ್ಲ ಹೇಳ್ಕೊಳ್ತೀವಲ್ಲ, ಆ ಭಾವನೆ ಇತ್ತು ಅಂತಂದ್ರೆ ನಾವು ಯಾವತ್ತಿಗೂ ಕೂಡ ಪರಮಾತ್ಮನಿಗೆ ಹತ್ತಿರದವರಾಗಕ್ಕೆ ಸಾಧ್ಯ ಇಲ್ಲ. ಯಾವುದೇ ದಾನವನ್ನ ಕೂಡ ನಾವು ಮಾಡಿದ್ರು ಕೂಡ ಹೇಳ್ತಾರೆ, ಒಂದು ಕೈಯಲ್ಲಿ ಕೊಟ್ಟಂತಹ ದಾನ ಮತ್ತೊಂದು ಕೈಗೆ ತಿಳಿಯಬಾರ್ದು, ಅಷ್ಟು ಗುಪ್ತವಾಗಿ ದಾನವನ್ನ ಮಾಡಬೇಕೇ ಹೊರತು ನಾವು ಕೊಟ್ಟಿದ್ದನ್ನ ಯಾರಿಗೂ ಹೇಳಬಾರ್ದು. ಅದಕ್ಕೋಸ್ಕರ ಆ ಕೊಡೋದಕ್ಕೂ ಕೂಡ ಅದಕ್ಕೆ ಭಗವಂತನ ಪ್ರೇರಣೆ ಆಗ್ಬೇಕತ್ತೆ. ನಾಹಂ ಕರ್ತ ಹರಿಕರ್ತ, ಅವನ ಪ್ರೇರಣೆ ಇಲ್ಲದೆ ಯಾವುದೂ ಕೂಡ ನಮಗೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇನ್ನು ಈ ಸಾಮಾಜಿಕ ಜಗತ್ತಿನಲ್ಲಿ ನೋಡ್ಬೇಕು ಅಂತಂದ್ರೆ, ಪೂಜೆ ಅಂತಂದ್ರೆ ನಾವು ಭಗವಂತನ ಒಲಿಸ್ಕೊಳ್ಬೇಕು ಅಂತಂದ್ರೆ ಕೇವಲ ನಾವು ಬಾಹ್ಯಾಡಂಬರಕ್ಕಾಗಿ ಮಾಡ್ತೀವಿ, ಬೇರೆಯವ್ರನ್ನ ಮೆಚ್ಚಿಸೋದಕ್ಕೋಸ್ಕರ ನಾವು ಪೂಜೆಯನ್ನ ಮಾಡ್ತೀವಿ. ಅದಕ್ಕೆ ಇಲ್ಲಿ ಕನಕದಾಸರು ಹೇಳೋದು, ಇವರು ಯಾರೂ ಕೂಡ ಯಾರನ್ನು ಮೆಚ್ಚಿಸಕ್ಕೆ ಇವರು ಮಾಡಲಿಲ್ಲ,
ಭಗವಂತನಿಗೆ ಅವರೆಲ್ಲ ಕೂಡ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ರು, ಭಗವಂತನಲ್ಲಿ ಅವರು ಶರಣಾಗತರಾಗಿದ್ರು. ಅಂತಹ ಭಕ್ತಿಯನ್ನು ಮಾತ್ರ ಪರಮಾತ್ಮ ಮೆಚ್ಚುತ್ತಾನೆ. ಅಂತಹ ಭಕ್ತಿಯೇ ಎಲ್ಲರಿಗೂ ಮುಖ್ಯವಾದದ್ದು ಅಂತ ಹೇಳ್ತಾ ಅವರು ಎಲ್ಲರಲ್ಲೂ ಕೂಡ ನಿಜವಾದ ಭಕ್ತಿ ಬೇಕು ಅನ್ನೋದನ್ನ ಅವರು ಹೇಳ್ತಾರಲ್ಲಿ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಅರ್ಥಿಯಿಂದ ಸಲಹುದಿವನು ಕರ್ತು ಕೇಶವ ಅಂತ ಹೇಳ್ತಾರೆ. ಹೀಗಾಗಿ ಯಾವಾಗ ಸದಾಕಾಲ ಕೇಶವನ ನಾಮಸ್ಮರಣೆಯನ್ನ ಮಾಡಿ ನಾವು ಮಾಡುವ ಕೆಲಸಗಳೆಲ್ಲವೂ ಕೂಡ ಕೇಶವನಿಗೆ ಅರ್ಪಿತ ಅಂತ ಹೇಳ್ಕೊಂಡು ಮಾಡುವಂತಹ ಪೂಜೆಗಳಲ್ಲಿ ನಿಜವಾದ ದಾಸ್ಯ ಅಡಗಿದೆ ಅಂತ ಹೇಳ್ತಾರೆ. ಹರೇ ಶ್ರೀನಿವಾಸ.